हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಎಸ್ಸಿ ನರ್ಸಿಂಗ್ ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದಾರೆ, ಒಂದಿಷ್ಟು ಡೌಟ್ಸ್ ಇದೆ। ಆ ಒಂದು ಎಲ್ಲ ಡೌಟ್ಸ್ ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತಾ ಇದ್ದೀನಿ। ಆ ಒಂದು ಡೌಟ್ಸ್ ನ ಏನೇನೆಲ್ಲ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ। ಹಾಗೆ ಬಿಎಸ್ಸಿ ನರ್ಸಿಂಗ್ ಮಾಡಬೇಕು ಅನ್ಕೊಂಡಿರುವಂತಹ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ। ಹಾಗೆ ಇಂಜಿನಿಯರಿಂಗಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ಆದರೆ ಬಿಎಸ್ಸಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಲಿಂಕ್ ಪ್ರೊವೈಡ್ ಆಗಿದ್ರು ಕೂಡ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗ್ತಿಲ್ಲ। ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಎಲ್ಲ ಒಂದು ಮಾಹಿತಿ ಅರ್ಥವಾಗುತ್ತೆ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡ್ತಿರುವಂತ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ಸ್ ನ ಮಾಡಿದ್ರು ಕೂಡ 500 ಲೈಕ್ಸ್ ಬೇಗ ಕಂಪ್ಲೀಟ್ ಆಗುವಂಥದ್ದು। ಹಾಗಾಗಿ ಒಬ್ಬೊಬ್ರು ಕೂಡ ಬೇಗ ಬೇಗ ಒಂದೊಂದು ಲೈಕ್ಸ್ ನ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋ KCET 2024 ಅಲ್ಲಿ ಇಂಜಿನಿಯರಿಂಗ್ ಜೊತೆಗೇನೆ BSc ನರ್ಸಿಂಗ್ 2024 ಕೌನ್ಸಿಲಿಂಗು ಕೂಡ ಮಾಡ್ತೀವಿ ಅಂತ KA ಮುಖಾಂತರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು। ಈಗ 2-3 ವರ್ಷಗಳ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ BSc ನರ್ಸಿಂಗ್ ಕೌನ್ಸಿಲಿಂಗ್ ನ ಸೆಪರೇಟ್ ಆಗಿ ಮಾಡ್ತಾ ಇದ್ರು। BSc ನರ್ಸಿಂಗ್ ಆಗಿರ್ಬೋದು, ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸೆಪರೇಟ್ ಆಗಿ ಮಾಡ್ತಾ ಇದ್ರು। ಇಲ್ಲಿ ವಿದ್ಯಾರ್ಥಿಗಳು ಏನನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ KA ವೆಬ್ಸೈಟ್ಗೆ, ಇಲ್ಲಿ KA ವೆಬ್ಸೈಟ್ಗೆ ಬಂದು ಪ್ರವೇಶ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ UGCET 2024 ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಆಪ್ಷನ್ ಅನ್ನ ತೋರಿಸ್ತಾ ಇದೆ। UGCET 2024 ಮೊದಲ ಸುತ್ತಿನ ಅಂದ್ರೆ ಫಸ್ಟ್ ಆಪ್ಷನ್ ಎಂಟ್ರಿ ಪ್ರವೇಶ ಲಿಂಕ್ ಅನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ। ಇದು 23ನೇ ತಾರೀಕಿಗೆ ನಿಮಗೆ ರಿಲೀಸ್ ಆಗಿರುವಂತದ್ದು। ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅವರ ಒಂದು ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಹಾಕಿ ಲಾಗಿನ್ ಆಗ್ತಾರೆ। ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಷ್ಟೇ ಕಾಲೇಜಸ್ ಅನ್ನ ಶೋ ಆಗ್ತಿದೆ। ಬಟ್ BSc ನರ್ಸಿಂಗ್ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರು ಕ್ಲಿಕ್ ಮಾಡಿದಾಗ ಯಾವುದೇ ಒಂದು ಕಾಲೇಜಸ್ ಅಲ್ಲಿ ಶೋ ಆಗ್ತಿಲ್ಲ। ಇದೊಂದು ಪ್ರಾಬ್ಲಮ್ ಅನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ। ಅವರು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ಇದೊಂದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದ್ದಾರೆ, ನಿಮ್ಮೊಬ್ರಿಗೇನೆ ಈ ರೀತಿ ಆಗ್ತಾ ಇಲ್ಲ। ಎಷ್ಟೋ ಜನ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾಲೇಜಸ್ ಅನ್ನ ಶೋ ಆಗ್ತಿಲ್ಲ। ಇನ್ನ KA ಮುಖಾಂತರ BSc ನರ್ಸಿಂಗ್ ಕೋರ್ಸ್ ಏನಿದೆ ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಿಲ್ಲ। ಹಾಗೆ ಫೀಸ್ ಸ್ಟ್ರಕ್ಚರ್ ಕೂಡ BSc ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಫೀಸ್ ಸ್ಟ್ರಕ್ಚರ್ ಅನ್ನು ಕೂಡ ರಿಲೀಸ್ ಮಾಡಿಲ್ಲ। ಹಾಗೆ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ BSc ನರ್ಸಿಂಗ್ ಕಾಲೇಜಸ್ ಬರ್ತಾ ಅಂತ ಆಡ್ ಮಾಡೋದಕ್ಕೆ ಆಗತ್ತಾ ಅಂತ ನೀವು ನೋಡ್ತಾ ಇರುವಂತದ್ದು। ಬಟ್ ಯಾವುದೇ BSc ನರ್ಸಿಂಗ್ ಕಾಲೇಜಸ್ ನ ಇಲ್ಲಿ ಶೋ ಆಗ್ತಿಲ್ಲ, ಅವರು ಕೂಡ ಇನ್ನ ನಿಮಗೆ ಪ್ರೊವೈಡ್ ಮಾಡಿಕೊಟ್ಟಿಲ್ಲ। ಏನು ರೀಸನ್ ಏನು, ಯಾವಾಗ ಈ ಒಂದು ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳೋದಾದ್ರೆ ನೀವು ಏನ್ ಮಾಡಬೇಕು ಅಂತಂದ್ರೆ KA ಹೆಲ್ಪ್ ಲೈನ್ ನಂಬರ್ಗೆ ಒಂದು ಕಾಲ್ ಅನ್ನ ಮಾಡಿ ಇನ್ಫಾರ್ಮೇಶನ್ ನ ತಿಳ್ಕೋಬೇಕಾಗಿರುವಂತದ್ದು। ಏನ್ ಹೇಳಬೇಕು ಅಂತಂದ್ರೆ BSc ನರ್ಸಿಂಗ್ ಕಾಲೇಜಸ್ ಇಲ್ಲಿ ಶೋ ಆಗ್ತಿಲ್ಲ ಅಂತ ನೀವು ಅವ್ರನ್ನ ಕೇಳಬೇಕು। ನೀವು KA ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ। BSc ನರ್ಸಿಂಗ್ ಗೆ ಕುರಿತು KA ಮುಖಾಂತರ ಒಂದು ಸರ್ಕ್ಯುಲರ್ ನ ಆಡ್ ಮಾಡ್ತಾರೆ। ಯಾಕೆ ಅಂತ ಅಂದ್ರೆ ಈ ಒಂದು ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ನಿಮ್ಗೆ, ಆ ಒಂದು ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ। ಆ ಒಂದು ಸರ್ಕ್ಯುಲರ್ ಬಂದ ತಕ್ಷಣ ನಾನು ನಿಮಗೆ ಆ ಒಂದು ಅಪ್ಡೇಟ್ ಅನ್ನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ। BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಥವಾ ಕಾಲೇಜಸ್ ಯಾಕೆ ಆ್ಯಡ್ ಮಾಡೋದಕ್ಕೆ ಆಗ್ತಿಲ್ಲ, ಯಾವಾಗಿಂದ ಆಗುತ್ತೆ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ। KA ಕಡೆಯಿಂದ ಒಂದು ಅವಕಾಶವನ್ನು ನಿಮಗೆ ಮಾಡಿ ಕೊಡ್ತಾರೆ। BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಇನ್ನು 2 ಅಥವಾ 3 ಡೇಸ್ ಆಯಿತು ಅಂತ ಅಂದರೆ ಯಾರು ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ। ಲಾಸ್ಟ್ ಡೇಟ್ ಏನಿದೆ, ಇದು ಆಪ್ಷನ್ ಎಂಟ್ರಿಯ ಒಂದು ಲಿಂಕ್ ಹೋಗುವಂತ ಲಾಸ್ಟ್ ಡೇಟ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು। ನಿಮಗೆ BSc ನರ್ಸಿಂಗ್ ಆಪ್ಷನ್ ಎಂಟ್ರಿಯನ್ನ ಸೆಪರೇಟ್ ಆಗಿ ಮಾಡ್ತಾ ಇಲ್ಲ, ಇಂಜಿನಿಯರಿಂಗ್ ಹಾಗೆ BSc ನರ್ಸಿಂಗ್ ಕೌನ್ಸಿಲಿಂಗ್ ನ ಎರಡು ಸೇರ್ಸೇನೆ ನಿಮಗೆ ಕೌನ್ಸಿಲಿಂಗ್ ನ ಮಾಡ್ತಿರುವಂತ ಒಂದು ಕಾರಣದಿಂದ ನಿಮಗೆ ಲಿಂಕ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು। ಇಂಜಿನಿಯರಿಂಗ್ ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗ ಕಾಲೇಜಸ್ ನ ಆಡ್ ಮಾಡೋದಕ್ಕೆ, ಅದೇ ರೀತಿ BSc ನರ್ಸಿಂಗ್ ಗೆ ಆಡ್ ಮಾಡೋದಕ್ಕೆ ಅವಕಾಶ
ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ ಇದೇ ರೀತಿಯಾದ ಒಂದು ವೆಬ್ಸೈಟ್ಗೆ ಬಂದು UGCET 2024 ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಹಾಕಿ ಇಲ್ಲಿ ಚೆಕ್ ಮಾಡ್ತಾನೇ ಇದ್ದಾರೆ. ಆದರೆ ಅವ್ರಿಗೆ ಇಲ್ಲಿ ಕಾಲೇಜಸ್ ಶೋ ಆಗ್ತಿಲ್ಲ. KAಗೆ ಈ ಒಂದು ಪ್ರಾಬ್ಲಮ್ಮು ಇವಾಗ ಗೊತ್ತಾಗಿರುತ್ತೆ. ಅವರು ನಿಮಗೆ ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನು ಸ್ಪಂದಿಸೋದಕ್ಕೆ ಅವರು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಏನಾದರೂ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡುವಂಥದ್ದು. ಹಾಗೆ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ 2024 ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಅವು ಇಂತಿಷ್ಟು ಕಾಲೇಜಸ್ಗಳಲ್ಲಿ ಈ ಒಂದು ಕಾಲೇಜಲ್ಲಿ ನಿಮಗೆ ಇಂತಿಷ್ಟು ಕೋರ್ಸ್ಗಳಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಅಂದರೆ ಅಲ್ಲಿ CS ಕೋರ್ಸ್ ಆಗಿರ್ಬೋದು, IS ಕೋರ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ನಿಮಗೆ ಅಲ್ಲಿ ತೋರಿಸುತ್ತೆ ಈ ಕಾಲೇಜಸಲ್ಲಿ ಈ ಕೋರ್ಸ್ ಇದೆ ಅಂತ. ಅದೇ ರೀತಿ BSc ನರ್ಸಿಂಗ್ ಕೋರ್ಸಲ್ಲೂ ಕೂಡ ಒಂದು ಕಾಲೇಜಲ್ಲಿ ನಿಮಗೆ BSc ನರ್ಸಿಂಗ್ ಕಾಲೇಜಸಲ್ಲಿ ಈ ಒಂದು ಕೋರ್ಸ್ ಇದೆ ಅಂತ ತೋರಿಸುತ್ತೆ. BSc ನರ್ಸಿಂಗ್ ಆಗಿರ್ಬೋದು, ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಆಗಿರ್ಬೋದು, MLT ಕೋರ್ಸಸ್ ಆಗಿರ್ಬೋದು, ಇದೇ ರೀತಿ ಯಾವುದಾದ್ರು ಮೆಡಿಕಲ್ಗೆ ಸಂಬಂಧಪಟ್ಟಂತೆ BSc ನರ್ಸಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಕೋರ್ಸ್ನ ನಿಮಗೆ ಆ ಒಂದು ಕಾಲೇಜಸಲ್ಲಿ ಇದೆಯಾ ಇಲ್ವಾ ಅಂತ ನಿಮಗೆ ತೋರಿಸುತ್ತೆ. ಆ ರೀತಿ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಕೋಬೋದು. ಸೆಪ್ರೇಟ್ ಏನೂ ಇಲ್ಲ, ಸೆಪ್ರೇಟ್ ಕೌನ್ಸಿಲಿಂಗು ಆಗೋದಿಲ್ಲ. ಇಂಜಿನಿಯರಿಂಗ್ ಹಾಗೆ BSc ನರ್ಸಿಂಗು ಕೋರ್ಸು ಎರಡೂ ಕೂಡ ಸೇರಿ ಈ ಒಂದು ಆಪ್ಷನ್ ಎಂಟ್ರಿಯನ್ನು ನಡೆಸುವಂಥದ್ದು, ಸೆಲೆಕ್ಷನ್ನ ಮಾಡ್ಕೋತಾರೆ. ಕಾಲೇಜಸ್ಸು ಶೋ ಆದರೆ ನಿಮಗೆ ಇಲ್ಲಿ ಡೀಟೇಲ್ಡ್ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತಾನೆ. BSc ನರ್ಸಿಂಗ್ ಕಾಲೇಜಸ್ ಏನಾದರೂ ಇಲ್ಲಿ ಶೋ ಆಗ್ತಿದೆ ಅಂತ ಅಂದರೆ ನಿಮಗೆ ಅದಾದ ತಕ್ಷಣವೇ ನಿಮಗೆ BSc ನರ್ಸಿಂಗ್ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾನೆ. BSc ನರ್ಸಿಂಗ್ ಜೊತೆ ಇಂಜಿನಿಯರಿಂಗ್ ಕಾಲೇಜಸ್ಸು ಕೂಡ ನೀವು ಆ್ಯಡ್ ಮಾಡ್ತೀನಿ ಅಂತ ಅಂದರೆ ನೀವಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ. ನೀವು ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿ BSc ನರ್ಸಿಂಗ್ ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ ಕಾಯ್ತಾ ಇದ್ರೆ ಯಾವಾಗ ಬಿಡ್ತಾರೆ ಸರ್ ಅಂತ ಅನ್ಬೋದು. ಹಾಗೆ ನೀವು ಕಾಲೇಜಸ್ನ ಬಿಟ್ಟಾಗ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಂಜಿನಿಯರಿಂಗ್ ಕಾಲೇಜಸ್ನ ಈಗ ಬಿಟ್ಟಿದ್ದಾರೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಅಲ್ಲೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. BSc ನರ್ಸಿಂಗ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಯಾರಿಗೂ ಕೂಡ ಇನ್ನೂ ಆಪ್ಷನ್ನ ತೋರಿಸ್ತಾ ಇಲ್ಲ. ನಿಮಗೆ ಅಷ್ಟೇ ಆಗ್ತಾ ಇಲ್ಲ ಈ ಒಂದು ಪ್ರಾಬ್ಲಮ್ಮು. ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ KA ಮುಖಾಂತರ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಇನ್ನೂ ಯಾವುದು ಅಪ್ಡೇಟು KA ಮುಖಾಂತರ BSc ನರ್ಸಿಂಗ್ಗೆ ರಿಲೇಟೆಡ್ ಯಾವುದು ಕೂಡ ಬಂದಿಲ್ಲ. ನೀವು ಕೂಡ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ನ ಮಾಡಿ ಏನಾದರೂ ಅಪ್ಡೇಟ್ ಇದ್ದರೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಏನು ಕೂಡ ಟೆನ್ಷನ್ನ ತಗೋಬೇಕಾಗಿಲ್ಲ. ನಿಮಗೆ ಅಷ್ಟೇ ಆಪ್ಷನ್ ಎಂಟ್ರಿಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಲ್ಲ, BSc ನರ್ಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಶೋ ಆಗ್ತಿಲ್ಲ. ಅಪ್ಡೇಟು ಬಂದೇ ಬರುತ್ತೆ. ಇದರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಬಂದ ತಕ್ಷಣ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಇದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಒಂದು ಒಪಿನಿಯನನ್ನು ತಿಳಿಸ್ಕೊಡಿ. BSc ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರಿದ್ದೀರಾ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಏನು ಆ ಒಂದು ಪ್ರಶ್ನೆ ಅಂತ ಅಂದರೆ, ಸರ್ BSc ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಬಂದರೆ ಯಾವಾಗ ಬರುತ್ತೆ, ನಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತಾ ಅಂತ ಕೇಳ್ತಾ ಇದ್ರಿ. ನೆಕ್ಸ್ಟ್ ನಿಮಗೆ BSc ನರ್ಸಿಂಗ್ ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋಸ್ನ ಮುಂದಿನ ದಿನಗಳಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. BSc ನರ್ಸಿಂಗ್ಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ, ಹಾಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು, ಹಾಗೆ ಎಲಿಜಿಬಿಲಿಟಿ ಏನೇನಿರುತ್ತೆ ಆ ಒಂದು ಎಲ್ಲ ಅಪ್ಡೇಟ್ಸನ್ನು ನಾನು ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ. ಕೌನ್ಸಿಲಿಂಗ್ ಪ್ರೊಸೀಜರ್ ಇದೇನಿದೆ ಇದೆಲ್ಲ ಕಂಪ್ಲೀಟ್ ಆಗಿಂದ ನೀವು ಕಾಲೇಜಸ್ಗೆ ಜಾಯಿನ್ ಆದ ತಕ್ಷಣ ಆ ಒಂದು ಟೈಮಲ್ಲಿ ನಿಮಗೆ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೀ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಫ್ರೀ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲ ಒಂದು ರೀತಿಯ ಅಪ್ಡೇಟ್ಸ್ ಅನ್ನ ನಾನು ನಿಮಗೆ ಈ ಒಂದು ಚಾನೆಲ್ ನಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. BSc ನರ್ಸಿಂಗ್ ಸ್ಕಾಲರ್ಶಿಪ್ ಬರುತ್ತಾ ಅಂತ ಕೇಳ್ತಾ ಇದ್ರಿ ಎಷ್ಟೋ ಜನ ವಿದ್ಯಾರ್ಥಿಗಳು. ಹೌದು, ಬಂದೇ ಬರುತ್ತೆ. ನಿಮಗೆ ಆ ಒಂದು ಅಪ್ಡೇಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಕಾಲೇಜ್ ಫೀಸ್ನ ಪೇ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಆ ಒಂದು ಅಮೌಂಟಿಂದ. ಹಾಗಾಗಿ ನೀವು ಅಪ್ಲೈ ಮಾಡಲೇಬೇಕು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ನೀವು ನಮಗೆ ಪರ್ಸನಲ್ ಆಗಿ ನೀವು ಏನಾದರೂ ಕ್ವಶನ್ಸ್ನ
ಕೇಳಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ನಮಗೆ ಮೆಸೇಜ್ನ ಮಾಡಿ ನಾನು ನಿಮಗೆ ಅಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಹಾಗೆ ಡೌಟ್ಸ್ಗೆ ಕ್ಲಾರಿಫಿಕೇಷನನ್ನು ಮೆಸೇಜ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ಯಾರೆಲ್ಲ ನೋಡಿದಿರಾ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.